ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಮೆಣಸಿನ ಗಿಡ ಹೆಲ್ದಿಯಾಗಿ ಬರಲಿಕ್ಕೆ ನಾವು ಏನು ಮಾಡಬೇಕು ಅಂತ ಒಬ್ಬರು ಕೇಳಿದರು. ಹಾಗಾಗಿ ಇವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ. ಫ್ರೆಂಡ್ಸ್, ನಾವು ನಮ್ಮ ಗಿಡಗಳನ್ನು ಬೆಳೆಸಬೇಕಾದ್ರೆ ಕೆಲವು ಮುಖ್ಯವಾದ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕಾಗತ್ತೆ. ಗಿಡಗಳು ಆರೋಗ್ಯವಾಗಿ ಬೆಳೀಲಿಕ್ಕೆ ಏನೇನು ಮಾಡಬೇಕು ಅಂತ ನೋಡಬೇಕು. ಮತ್ತು ಗಿಡಗಳು ರೋಗ ಬರದಂತೆ ತಡಿಬೇಕು. ನೋಡಿ, ರೋಗ ಬಂದ ಮೇಲೆ ನಾವು ಏನು ಮಾಡಬೇಕು ಅನ್ನೋದಕ್ಕಿಂತ ರೋಗ ಬರದಂತೆ ತಡಿಬೇಕು. ನೋಡಿ, ಎಷ್ಟು ಗೊಂಚಲು ಕಾಯಿ ಬಿಟ್ಟಿದೆ ನನ್ನ ಗಿಡದಲ್ಲಿ. ಒಂದೇ ಗಿಡದಲ್ಲಿ ಅಷ್ಟೊಂದು ಕಾಯಿ ಬಿಟ್ಟಿದೆ. ಇದು ಒಂದೇ ಗಿಡ ಇದೆ. ಹಾಗಾಗಿ ನಾವು ಏನೇನು ಹಾಕ್ಬೋದು ಅಂತ ಮುಂದಿನ ವಿಡಿಯೋಗಳಲ್ಲಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಬೀಜ ಹಾಕೋದ್ರಿಂದ ಹಿಡಿದು. ಹಾಗಾಗಿ ನೀವು ಯಾರು ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ತರಕಾರಿ ಗಿಡಗಳನ್ನು ಮಾಡೋರಿಗೆ ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ನಮ್ಮ ಗಿಡಗಳಲ್ಲಿ ಹೂವು ಉದುರದೇ ಹೋದ ಹಾಗೆ, ಕೆಲವು ಗಿಡಗಳು ಹೂವಾಗಿ ಹಾಗೆ ಉದುರು ಹೋಗುತ್ತೆ, ಮತ್ತು ಕೆಲವು ಗಿಡಗಳು ಹೂವೇ ಆಗಲ್ಲ. ಇನ್ನು ಕೆಲವು ಆರೋಗ್ಯವಾಗಿರಲ್ಲ, ಕೆಲವು ಪೆಸ್ಟ್ ಅಟ್ಯಾಕ್ ಆಗುತ್ತೆ. ನೋಡಿ, ಇದು ಟೊಮೆಟೊ ಗಿಡಗಳಿಗೂ ಇದನ್ನು ನಾವು ಸ್ಪ್ರೇ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ನಾನಿವತ್ತು ನನ್ನ ಗಿಡಗಳಿಗೆ ಸ್ವಲ್ಪ ಪ್ರಮಾಣದಲ್ಲಿ ವೈಟ್ ಫೇಲ್ಸ್ ಆಗಿತ್ತು, ವೈಟ್ ಫಂಗಸ್ ಅಂತ, ಕೆಳಗಡೆ ಎಲೆ ಅಡಿಭಾಗದಲ್ಲಿ ಆಗ್ತಾ ಇದೆ. ನಾನು ಈಗಲೇ ಅದನ್ನು ಸ್ಪ್ರೇ ಮಾಡ್ತೀನಿ. ನಾವು ಈ ಆರ್ಗ್ಯಾನಿಕ್ಕಾಗಿ ಮಾಡೋದನ್ನು ದಿನ ಬಿಟ್ಟು ದಿನಕ್ಕೆ ಮಾಡಬೇಕಾಗತ್ತೆ. ಆ ಹುಳಗಳು ಕಡಿಮೆ ಆಗೋವರೆಗೂ ಮಾಡಬೇಕಾಗತ್ತೆ. ಒಂದು ದಿನ ಮಾಡಿಬಿಟ್ರೆ ಅದು ಹೋಗಲ್ಲ. ಮತ್ತು ಸೇವಂತಿಗೆ ಗಿಡಗಳಿಗೆ ಕಪ್ಪು ಹುಳ ಆಗತ್ತಲ್ಲ, ಅದಕ್ಕೂ ಕೂಡ ಇದನ್ನು ನೀವು ಉಪಯೋಗಿಸ್ಬೋದು. ನಾವು ಕೆಮಿಕಲ್ ಯೂಸ್ ಮಾಡಿದಾಗ ಅದು ಬೇಗ ಇಫೆಕ್ಟ್ ಕೊಡುತ್ತೆ. ಆದರೆ ಆರ್ಗ್ಯಾನಿಕ್ಕಾಗಿ ಮಾಡೋವಾಗ ನಾವು ಅದನ್ನು ಪದೇ ಅಂದರೆ ದಿನ ಬಿಟ್ಟು ದಿನಕ್ಕಾದರೂ ಅದನ್ನು ಸ್ಪ್ರೇ ಮಾಡ್ತಾನೇ ಇರಬೇಕಾಗತ್ತೆ, ಆ ಹುಳುಗಳು ಸಾಯೋವರೆಗೂ. ನೋಡಿ, ಎಷ್ಟು ಚೆನ್ನಾಗಿ ಕಾಯಿ ಬಿಟ್ಟಿದೆ ಈ ಗಿಡಗಳಲ್ಲೆಲ್ಲ. ಬನ್ನಿ, ಇವತ್ತು ನಾವು ಏನು ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಾನಿಲ್ಲಿ 2 ಲೀಟ್ರ್ ನೀರನ್ನು ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈ ರೀತಿ ಇದನ್ನು ಉಪಯೋಗಿಸಿ ನಾವು ಈ ಪೆಸ್ಟಿಸೈಡನ್ನು ಮಾಡೋದ್ರಿಂದ ಫಂಗಸ್ ಕೂಡ ಕಡಿಮೆ ಆಗುತ್ತೆ. ನಾವು ಇದನ್ನು ಮಣ್ಣಿಗೂ ಕೂಡ ಹಾಕ್ಬೋದು. ಇದು ಇಂಗು, ನಾವು ಅಡುಗೆಗೆ ಉಪಯೋಗಿಸ್ತೀವಲ್ಲ ಆ ಇಂಗು. ನಾವು 2 ಲೀಟ್ರ್ ನೀರಿಗೆ, ನೋಡಿ, ನೀವು ಯಾವುದೇ ರೀತಿ ಇಂಗನ್ನಾದರೂ ತಗೊಳ್ಳಿ. ನಾನಿಲ್ಲಿ ಸ್ವಲ್ಪ ಮೇಣದ ಥರ ಇರುವಂಥ ಇಂಗನ್ನು ತಗೊಂಡಿರೋದ್ರಿಂದ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಯಾಕಂದರೆ ಅದು ಸ್ವಲ್ಪ ಗಂಟಾಗಿದೆ. ಒಂದು 2 ಲೀಟ್ರ್ ನೀರಿಗೆ 1 ಚಿಟಿಕೆ ಆಗುವಷ್ಟು ಇಂಗನ್ನು ತಗೊಂಡ್ರೆ ಸಾಕು. ಇಂಗು ತುಂಬಾ ಕಟು ವಾಸನೆ ಇರೋದ್ರಿಂದ, ಸ್ಮೆಲ್ ಇರೋದ್ರಿಂದ ಕೀಟಗಳಿಗೆ ಇದು ಒಳ್ಳೆ ಪೆಸ್ಟಿಸೈಡ್ ಆಗಿ ಕೆಲಸ ಮಾಡುತ್ತೆ. ಹಾಗೂ ಫಂಗಸ್ ಕೂಡ ಬರಲ್ಲ ಇದರಿಂದ. ಹಾಗಾಗಿ ಇದನ್ನು ನಾನು ಸ್ಪ್ರೇ ಮಾಡ್ತಾಯಿದ್ದೀನಿ. ಮತ್ತು ಇದು ನಮ್ಮ ಗಿಡಗಳ ಲೀಫ್ ಕರ್ಲಿ ಆಗತ್ತಲ್ಲ, ಅಂದರೆ ಸ್ವಲ್ಪ ಎಲೆಗಳು ಕೊಟ್ಟೆ ಆಗತ್ತಲ್ಲ, ಅದಕ್ಕೆ ಇದು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನೀವು ಇದನ್ನು ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾನು ಇದನ್ನು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು ಅದು ಕರಗೋವರೆಗೂ, ಬೇಕಾದರೆ ನೀವು ಇದನ್ನು 1 ಗಂಟೆ ಅಥವಾ 2 ಗಂಟೆ ಹಾಗೆ ಬಿಟ್ಟು ಆಮೇಲೆ ಹಾಕ್ಬೋದು. ನಾನು ಗಿಡಗಳ ಅಡಿಭಾಗದಲ್ಲೂ ಕೂಡ ಸ್ಪ್ರೇ ಮಾಡಬೇಕು ಇದನ್ನು. ಹಾಗೆ ಗಿಡಗಳ ಮಣ್ಣನ್ನು ಸ್ವಲ್ಪ ಲೂಸ್ ಮಾಡಿ ಕೂಡ ಇದನ್ನು ಗಿಡಗಳಿಗೂ ಹಾಕ್ಬೋದು. ಗಿಡ ಹೆಲ್ದಿಯಾಗಿ
ಆಗಲಿಕ್ಕೆ ಇದು ಸಹಾಯ ಮಾಡುತ್ತೆ. ಕೆಲವು ಫಂಗಸ್ಗಳು ಮಣ್ಣಿನಿಂದಲೇ ಬರುತ್ತೆ ಗಿಡಗಳಿಗೆ. ಹಾಗಾಗಿ ನಾವು ಮಣ್ಣನ್ನು ಕೂಡ ರೋಗ ನಿರೋಧಕ ಶಕ್ತಿನ ಹೆಚ್ಚು ಮಾಡಬೇಕು. ನೋಡಿ, ಇಲ್ಲಿ ಸ್ವಲ್ಪ ನಾನು ಗಿಡದ ಸೈಡೆಲ್ಲ ಒಂದು ಚೂಪಾದ ಕೋಲು ಅಥವಾ ಏನಾದರೂ ತಗೊಂಡು ಬಿಡಿಸ್ಕೊಳ್ತೀನಿ. ಮಣ್ಣು ಗಟ್ಟಿಯಾಗಿಬಿಟ್ಟಿದೆ. ಇಲ್ಲಿ ನೋಡಿ, ಈ ರೀತಿ ಸ್ವಲ್ಪ ಲೂಸ್ ಮಾಡಿಕೊಂಡು ಗಿಡದ 2 ಅಥವಾ 3 ಇಂಚ್ ಬಿಟ್ಟು ಹಾಕಬೇಕು ನಾವು ಗಿಡಗಳಿಗೆ. ಇದು ನಮ್ಮದು ತುಂಬ ದೊಡ್ಡ ಗಿಡ ಮತ್ತು ನೆಲದಲ್ಲಿ ಇರೋದ್ರಿಂದ ನಾನಿಲ್ಲಿ ನೋಡಿ ಈ ಕಪ್ಪಲ್ಲಿ 1-1.5 ಕಪ್ ಆಗುವಷ್ಟು ಹಾಕ್ತೀನಿ. ನಾವು ನೆಲದಲ್ಲಿರೋ ಗಿಡಗಳಿಗೆ ಸ್ವಲ್ಪ ಜಾಸ್ತಿ ಹಾಕಿದರೂ ಪರವಾಗಿಲ್ಲ, ಆದರೆ ನಾವು ಪಾಟಲ್ಲಿರೋ ಗಿಡಗಳಿಗೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಹಾಕಬೇಕಾಗತ್ತೆ. ನಾನು ಇದನ್ನು ಸ್ಪ್ರೇ ಕೂಡ ಮಾಡಿದ್ದೀನಿ, ನೀವು ಮಾಡಿ ನೋಡಿ. ಧನ್ಯವಾದಗಳು ಫ್ರೆಂಡ್ಸ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.